ಸಿಗರೆಟ್ನಿಂದ ಸಾವು ಒಂದೇ ದಿನದಲ್ಲಿ ಬರೋದಿಲ್ಲ. ಆದರೆ ಪ್ರತಿದಿನ ನೀವು ಸೇದುವ ಸಿಗರೆಟ್ ಒಂದಲ್ಲ ಒಂದು ದಿನ ನಿಮ್ಮ ವ್ಯಾಪಾರವನ್ನ ಸುಡುತ್ತೆ. ಸಿಗರೆಟ್ ಸೇದಿದ ಮೊದಲ ದಿನ ಏನೂ ಆಗೋದಿಲ್ಲ. ಮೊದಲ ತಿಂಗಳು ಯಾವುದೂ ಬದಲಾಗೋದಿಲ್ಲ. ಮೊದಲ ವರ್ಷ ನಾನಿನ್ನೂ ಚೆನ್ನಾಗಿದ್ದೀನಿ ಅನ್ನುವ ಭಾವನೆ ಬರುತ್ತೆ. ಆದರೆ ಪ್ರತಿ ಸಿಗರೆಟ್ ನಿಮಗೆ ಗೊತ್ತಾಗದಂತೆ ಒಂದು ಬಿಲ್ ಅನ್ನ ಬರೀತಾ ಇರುತ್ತೆ. ಆ ಬಿಲ್ ಹಣದಲ್ಲ, ನಿಮ್ಮ ಶ್ವಾಸಕೋಶಗಳಲ್ಲಿ, ನಿಮ್ಮ ಶಕ್ತಿಯಲ್ಲಿ, ನಿಮ್ಮ ಏಕಾಗ್ರತೆಯಲ್ಲಿ, ನಿಮ್ಮ ನಿರ್ಧಾರದಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಒಂದು ಕಂಪನಿಯನ್ನ ನಡೆಸೋದು ಕೇವಲ ಹಣ ಅಲ್ಲ, ಒಬ್ಬ ನಾಯಕನಲ್ಲಿ ಇರುವ ಶಕ್ತಿ. ಬೆಳಗ್ಗೆಯಿಂದ ರಾತ್ರಿ ತನಕ ಸ್ಪಷ್ಟವಾಗಿ ಯೋಚಿಸುವ ಮೈಂಡ್, ಒತ್ತಡದ ಸಂದರ್ಭದಲ್ಲೂ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ. ಆದ್ರೆ ಸಿಗರೆಟ್ ಈ ಎಲ್ಲವನ್ನು ನಿಧಾನವಾಗಿ ಕಸಿದು ಬಿಡುತ್ತೆ. ಮೊದಲು 5 ನಿಮಿಷಗಳ ಬ್ರೇಕ್, ನಂತರ ಪ್ರತಿ ಮೀಟಿಂಗ್ ನಡುವೆ ಒಂದು ಸಿಗರೆಟ್, ಆಮೇಲೆ ಪ್ರತಿ ಒತ್ತಡಕ್ಕೂ ಒಂದು ಸಿಗರೆಟ್, ಕೊನೆಯಲ್ಲಿ ಸಿಗರೆಟ್ ಇಲ್ಲದೆ ಕೆಲಸ ಮಾಡಲು ಆಗದ ಪರಿಸ್ಥಿತಿ. ನಿಮ್ಗೆ ಅದು ನೆಮ್ಮದಿ ನೀಡುತ್ತೆ ಅಂತ ಅನಿಸಬಹುದು, ಆದ್ರೆ ನಿಜ ಏನಂದ್ರೆ ಅದು ನಿಮ್ಮ ಮೆದುಳನ್ನೇ ತನ್ನ ಗುಲಾಮನಾಗಿ ಮಾಡಿಬಿಡುತ್ತೆ. ಸೊ ಜಸ್ಟ್ ಇಮ್ಯಾಜಿನ್, ನಿಮ್ಮ ಕಂಪನಿಯಲ್ಲಿ 100 ಉದ್ಯೋಗಿಗಳಾಗಿದ್ದಾರೆ. ಅವರ ಕುಟುಂಬಗಳು ನಿಮ್ಮ ಮೇಲೆ ಅವಲಂಬಿತವಾಗಿದೆ. ನಿಮ್ಮ ಮಕ್ಕಳು ನಿಮ್ಮನ್ನ ನೋಡಿ ಕಲಿತಿದ್ದಾರೆ. ನಿಮ್ಮ ಪತ್ನಿ ನಿಮ್ಮ ಆರೋಗ್ಯವನ್ನ ನಂಬಿ ಭವಿಷ್ಯವನ್ನ ಯೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ನೀವು ಮಾತ್ರ ಪ್ರತಿದಿನ ನಿಮ್ಮ ಆರೋಗ್ಯವನ್ನ ನಿಮ್ಮ ಕೈಯಿಂದಲೇ ಸುಡ್ತಾ ಇರ್ತೀರಿ. ಆದ್ರೆ ಇದು ಇವತ್ತೇ ಅರ್ಥ ಆಗೋದಿಲ್ಲ, ನಾಳೆ ಕೂಡ ಅರ್ಥ ಆಗೋದಿಲ್ಲ. ಒಂದಲ್ಲ ಒಂದು ದಿನ ಮೆಟ್ಟಿಲು ಹತ್ತುವಾಗ, ಉಸಿರಾಡಲು ಕಷ್ಟವಾದಾಗ, ವೈದ್ಯರ ವರದಿ ನಿಮ್ಮ ಮುಂದೆ ಬಂದಾಗ, ಈಗಲಾದರೂ ಬಿಡಿ ಅನ್ನುವ ಮಾತು ಕೇಳಿದಾಗ, ಅಥವಾ ನಿಮ್ಮ ಕಂಪನಿಯ ಅತ್ಯಂತ ಮಹತ್ವದ ಸಭೆಗೆ ಹೋಗಬೇಕಾದ ದಿನ ನೀವು ಆಸ್ಪತ್ರೆಯ ಹಾಸಿಗೆಯ ಮೇಲೆ ಇದ್ದಾಗ, ಆಗ ಒಂದು ಸತ್ಯ ಅರ್ಥ ಆಗುತ್ತೆ. ಸಿಗರೆಟ್ ನನ್ನನ್ನು ಒಂದೇ ದಿನದಲ್ಲಿ ಸೋಲಿಸಲಿಲ್ಲ, ಪ್ರತಿದಿನ ಹಂತ ಹಂತವಾಗಿ ನನ್ನನ್ನ ಸೋಲಿಸಿದೆ ಅಂತ. ವ್ಯವಹಾರದಲ್ಲಿ ದೊಡ್ಡ ಶತ್ರು ನಿಮ್ಮ ಸ್ಪರ್ಧಿಯಲ್ಲ, ನಿಮ್ಮ ಶಕ್ತಿಯನ್ನ ಪ್ರತಿದಿನ ಕುಂದಿಸುವ ಅಭ್ಯಾಸ. ನೆನ್ಪಿಟ್ಕೊಳ್ಳಿ, ನಿಮ್ಮ ಕಂಪನಿಗೆ ಸಿಇಒ ನೀವು, ನಿಮ್ಮ ದೇಹಕ್ಕೂ ನೀವೇ ಸಿಇಒ. ಯಾರು ತಮ್ಮ ಕಂಪನಿಯನ್ನ ಸುಡೋದಿಲ್ಲ. ಹೀಗಿದ್ರು ನಿಮ್ಮ ಯಶಸ್ಸನ್ನೇ ಸುಡುವ ಈ ಸಿಗರೆಟ್ ಅನ್ನ ಇನ್ನೂ ಯಾಕೆ ಹಿಡ್ಕೊಂಡಿದ್ದೀರಿ? ಇವತ್ತೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿ. ಸಿಗರೆಟ್ ಅಲ್ಲ, ನಿಮ್ಮ ಭವಿಷ್ಯವನ್ನ ಬೆಳಗಿಸಿ. ಏನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.